ಅವರ 16ನೇ ಬಜೆಟ್ಗೆ ಕ್ಷಣಗಣನೆ. ಬೆಳಿಗ್ಗೆ 10:15ಕ್ಕೆ ಸರಿಯಾಗಿ ಬಜೆಟ್ ಮಂಡಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಶ್ವಿನ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಅಶ್ವಿನ್ ಗೌಡ್ರೆ, ಏನು ನಿರೀಕ್ಷೆ ಇದೆ ಸರ್? 16ನೇ ಬಜೆಟ್ಟು, ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಫೈನಾನ್ಸ್ ಮಿನಿಸ್ಟರು. ನಾಳೆ ಬೆಳಗ್ಗೆ ಪತ್ರಿಕೆನಲ್ಲಿ ಇದೊಂದು ಬರ್ಬೋದು ಸರ್. 4 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅಂತ ಒಂದು ಬರ್ಬೋದು, ಮತ್ತೆ 16ನೇ ಬಜೆಟ್ ಅಂತ ಹೇಳ್ಬೋದು. ಹಿರಿಯವರು ಮಂಡಿಸ್ತಿದ್ದಾರೆ, ಅವ್ರಿಗೆ ಒಂದು ಕಂಗ್ರ್ಯಾಚುಲೇಟ್ ಮಾಡೋಣ. ಆದರೂ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಶಾಸಕರಿಗೆ, ಯಾಕೆಂದ್ರೆ ನಾವು ರಾಜಕೀಯವಾಗೇ ಮಾತಾಡಬೇಕು, ವಿಶ್ಲೇಷಕರು ಅವರು ಇದ್ದಾರೆ, ಅವ್ರು ಮಾತಾಡ್ತಾರೆ. 137 ಶಾಸಕರಿಗೆ ಸರ್ 2 ವರ್ಷದಿಂದ ಅವರವ್ರ ಕ್ಷೇತ್ರದಲ್ಲಿ ಒಂದು 4 ಹಬ್ಬಗಳು, ಊರ ಹಬ್ಬ ಅಟೆಂಡ್ ಮಾಡಿರ್ತಾರೆ, ಒಂದು 5 ಬೀಗ್ರೂಟ, ಒಂದು 10 ಗೃಹ ಪ್ರವೇಶ, ಇಂಥವು ಬಿಟ್ಟು ಎಲ್ಲೋ ಒಂದು ಸ್ವಲ್ಪ ಅವರ ಅಭಿಮಾನಿಗಳು ಸಿಕ್ಕಿದ್ರು ಅಂತ ಒಂದು 4-5 ಕೆಲವು ಶಾಸಕರು ಬಹಿರಂಗ ಕಾರ್ಯಕ್ರಮಗಳಿಗೆ ಬರ್ತಿಲ್ಲ. ಯಾಕಂದರೆ ಮೊನ್ನೆ ನಾನು ಒಂದು ಕಾರ್ಯಕ್ರಮ ಇತ್ತು, ಶಾಸಕರು ಭಾಗಿಯಾಗ್ತಾರೆ ಅಂತಿತ್ತು. ನಾನು ಕೇಳಿದೆ ಶಾಸಕರನ್ನ ಬರ್ತಿದ್ದೀರಲ್ವ ಅಂತ. ಇಲ್ಲ ಸರ್ ಬರ್ತಿಲ್ಲ ಸಾರಿ ಅಂದರೆ. ಯಾಕೆ ಜನ ಏನೇನೋ ಅಜ್ಜಿ ಹಿಡ್ಕೊಂಡು ಬರ್ತಾರೆ, ಬರೋಕ್ಕಾಗಲ್ಲ ಅಂತ. ಅಲ್ವ ಸರ್, ಈ ಮಾತನ್ನು ಕೇಳಿಸ್ಕೊಂತಿರ್ತಾರೆ ಕಾಂಗ್ರೆಸ್ನ ಶಾಸಕರು. ಇನ್ನು ನಮ್ಮ ಶಾಸಕರದ್ದು ಆಮೇಲೆ ಮಾತಾಡೋಣ ಸರ್. ಇಷ್ಟು ಕೆಲಸಗಳು ಬಿಟ್ಟರೆ, ಒಂದು ಸ್ವಲ್ಪ ಊರುಗಳು ವಿಸಿಟ್ ಮಾಡೋದು ಬಿಟ್ಟರೆ, ಏನಾದರೂ ಒಂದು ಅನುದಾನ ತಗೊಂಡು ಬಂದು ಅವ್ರ ಕ್ಷೇತ್ರ ಅಭಿವೃದ್ಧಿ ಮಾಡಿದಾರ ಅಂತ ಅವರ ಶಾಸಕರನ್ನ ಕೇಳೋಣ ಸರ್. ನಿನ್ನೆ ಆರ್ ಅಶೋಕ್ ಅವರು ಬಂದಿದ್ರು, ವಿಪಕ್ಷ ನಾಯಕರದ್ದು. ಒಂದು ರೆಕಾರ್ಡಿಂಗ್ ಮಾಡ್ತಾ ಇದ್ವಿ, ಅವ್ರಿಗೆ ಕೇಳ್ತಾ ಇದ್ವಿ ಕ್ಷೇತ್ರಕ್ಕೆ ಅನುದಾನದ ಬಗ್ಗೆ. ಸಿದ್ದರಾಮಯ್ಯನವ್ರ ಹತ್ರ ಅನುದಾನ ಕೇಳ್ಕೊಂಡು ಹೋದ್ರಂತೆ. ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಶಾಸಕರಿಗೂ 250 ಕೋಟಿ ಕೊಟ್ಟಿದ್ದೀವಿ ಅಂದ್ರೆ, ನಾವು 250 ಕೋಟಿ ಕೊಟ್ಟಿದ್ದೀವಿ, ನಿಮಗೆ ಕೊಟ್ಟಿಲ್ಲ, ಬಟ್ ನಿಮ್ಮ ಕ್ಷೇತ್ರ ಜನರಿಗೆ ಬರ್ತಿದೆಯಲ್ಲ ಅಂದ್ರಂತೆ. ಲಾಜಿಕ್ ಕರೆಕ್ಟ್ ಅಲ್ವಾ ಅದು? ಇಲ್ಲ, ಈಗ ಪ್ರಶಾಂತ್ ಸರ್ ಹೇಳ್ತಾ ಇದ್ರು, ಈಗೇನಾದರೂ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂತಂದರೆ ಹಿಂದಿನ ದಿನ ಸ್ವಲ್ಪ ದುಡ್ಡು ರಿಲೀಸ್ ಆಗುತ್ತೆ. ಯಾವುದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಹೇಗೆ ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ಹಿಂದಿನ ದಿನ ಅವರವರ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು ಸರ್, ಹಾಗೆ ಚುನಾವಣೆ ಬಂದರೆ ಬರ್ಬೋದು. ಇಲ್ಲಿ ಕೇಳ್ತಿರೋದು ಈಗ ಹೊಸ ತಾಲೂಕು ಘೋಷಣೆಗಳಾಗುತ್ತೆ ಸರ್. ಹಿಂದೆ 10-15 ವರ್ಷಗಳ ಹಿಂದೆ ಘೋಷಣೆ ಆಗಿರೋ ತಾಲೂಕು ಯಾವ ಸ್ಥಿತಿ, ಏನು ಅಭಿವೃದ್ಧಿ ಆಗ್ತಿದೆ, ಯಾವ ಕಟ್ಟಡ ಬಂದಿದೆ, ಅದನ್ನು ಯೋಚನೆ ಮಾಡಬೇಕು. ಕಲ್ಯಾಣ ಕರ್ನಾಟಕಕ್ಕೇನು, ಕಿತ್ತೂರು ಕರ್ನಾಟಕಕ್ಕೇನು, ಕರಾವಳಿ ಕರ್ನಾಟಕಕ್ಕೇನು, ಹಳೆ ಮೈಸೂರು, ಮಧ್ಯ, ಇವರೆಲ್ಲರೂ ಒಂದೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ. ಇಲ್ಲೇನಾಗಿದೆ ಸರ್, ಗ್ಯಾರಂಟಿ ಯೋಜನೆಗಳಿಂದ ಎಲ್ರಿಗೂ ಗೊತ್ತಿದೆ, ಹಣ ಇಲ್ಲ, ಅನುದಾನ ಇಲ್ಲ. ಮೇಯ್ನು ಕನ್ಸರ್ನ್ ಇಷ್ಟೇ ಸರ್. ಇವರು ಗ್ಯಾರಂಟಿ ಯೋಜನೆಗಳಿಗೆ ಹೇಳಿದ್ರೆ, ಈಗ 1.5 ಕೋಟಿ ಫ್ಲಾಟ್ ಸರ್, 3 ಕೋಟಿಗೆ ಫ್ಲಾಟ್ ಕೊಟ್ಟಿರೋಂಥವ್ರನ್ನು ಉಚಿತವಾಗಿ ವಿದ್ಯುತ್ ಪಡಿತಿದ್ದಾರೆ ಸರ್. 3 ಕೋಟಿ ಫ್ಲಾಟ್ ತೊಗೊಂಡಿರೋರು ಉಚಿತವಾಗಿ ವಿದ್ಯುತ್ ಪಡಿತಿದ್ದಾರೆ ಅಂದರೆ, ನೀವು ಇಲ್ಲ ನಾವು ಎಲ್ಲ ಒಂದು ಕೈಗಾರಿಕೆ, ಸಣ್ಣ ಪುಟ್ಟ ಕೈಗಾರಿಕೆಗಳು ಮಾಡ್ಕೊಂಡು 1 ಲಕ್ಷ ರೂಪಾಯಿ ತಿಂಗಳಿಗೆ ಎಲೆಕ್ಟ್ರಿಕ್ ಬಿಲ್ ಪೇ ಮಾಡ್ತಾರೆ. ಆಯ್ತು ರೀ, 3 ಕೋಟಿ ಫ್ಲಾಟ್ ಇದೆ, ಅವ್ನಿಗೊಂದು 2,500 3,000 ಕರೆಂಟ್ ಬಿಲ್ ಬರ್ತಿತ್ತು ಅಂತ ಇಟ್ಕೊಳ್ಳೋಣ. 200 ಯೂನಿಟ್ ತನಕ ಮಾತ್ರ ಇದೆಯಲ್ವಾ ಉಚಿತವಾಗಿರೋದು. 2,000 3,000 ಉಳಿತು. ಜನರು ಆತ ತಗೊಂಡೋಗಿ ಎಲ್ಲೋ ಖರ್ಚು ಮಾಡ್ತಾನೆ ಸರ್. ಈಗ ನೀವು ಹೇಗೆ ಹೇಳ್ತಿದ್ದೀರಾ ಅಂದರೆ, ಆ ರೀತಿಯಾಗಿ ದುಡ್ಡು ಸರ್ಕ್ಯುಲೇಟ್ ಆಗುತ್ತೆ. ಇಲ್ಲ, ಈಗ ಹಿಂದೆ ಇತ್ತು ಎಲ್ಲ ಗ್ಯಾರಂಟಿ ಕೊಡೋ ಆರಂಭದಲ್ಲಿ ಹೇಳ್ತಿದ್ರು, ಜನಗಳಿಗೆ ದುಡ್ಡು ಕೊಟ್ಬಿಟ್ರೆ ಆ ದುಡ್ಡು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ. ಆ ಕಾನ್ಸೆಪ್ಟೇ ತಪ್ಪಲ್ಲ ಸರ್. ಯಾಕೆ ತಪ್ಪಲ್ಲ? ಕರೆಕ್ಟ್, ಗುಡ್ ಕ್ವಶನ್ ಸರ್. ಬ್ರಾಂಡ್ ಬೆಂಗಳೂರು ಅಂತ ಹೇಳಿದಾಗ ಅದಕ್ಕೆ ದುಡ್ಡೆಲ್ಲಿಂದ ತರ್ತಾರೆ ಸರ್? ಸ್ಮಾರ್ಟ್ ಸಿಟಿ ಅಂತ ಹೇಳಿದಾಗ ದುಡ್ಡೆಲ್ಲಿಂದ ತರ್ತಾರೆ ಸರ್? ರಸ್ತೆಗಳಾಗಬೇಕು, ದುಡ್ಡೆಲ್ಲಿಂದ ತರ್ತಾರೆ ಸರ್? ನೀರಾವರಿ ಯೋಜನೆಗಳಾಗಬೇಕು, ದುಡ್ಡೆಲ್ಲಿಂದ ತರ್ತಾರೆ ಸರ್? ರೈತರಿಗೆ ಪಂಪ್ ಸೆಟ್ಟು, ಅಲ್ಲಿಗೆ ನಿಮ್ಗೆ ಗೊತ್ತಿದೆ ಇವತ್ತು ಎಷ್ಟು ಖರ್ಚಾಗ್ತಿದೆ ಅಂತ. ಅಪ್ಪ ಕೊಟ್ಟಿರೋ ಮಗ ಒಂದು ಅವನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೋಬೇಕಂತಂದರೆ ಅದಕ್ಕೂ ಎಷ್ಟು ಟ್ಯಾಕ್ಸ್ ಹಾಕಿದ್ದಾರೆ ಅಂತ ಗೊತ್ತು. ಇವ್ರು ಈ ಸಿಕ್ಕಾಪಟ್ಟೆ ಎಲ್ಲ ಕಡೆ ಟ್ಯಾಕ್ಸ್ ಹಾಕ್ಕೊಂಡು ದುಡ್ಡು ಎಲ್ಲಿಂದ ಕೊಡ್ತಾರೆ? ಈಗ ದುಡ್ಡು ನಾನು ನಿಮಗೆ ಕೊಟ್ಟೆ ಅಂತಂದರೆ ನೀವು ಖರ್ಚು ಮಾಡ್ತೀರ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ದುಡ್ಡು ಕೊಟ್ಟರೆ 16ನೇ ಬಜೆಟ್ ಸಿದ್ದರಾಮಯ್ಯ ಮಂಡಿಸ್ತಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದ್ದೀನಿ ಸರ್, BJP ಶಾಸಕರನ್ನ ಹೊರಗಡೆ ಇಡಿ, JDSನ ಶಾಸಕರನ್ನ ಹೊರಗಡೆ ಇಡಿ, ಕಾಂಗ್ರೆಸ್ನ ಶಾಸಕರು ಇವತ್ತು ವಿಧಾನಸೌಧ ಬಜೆಟ್ ಅಧಿವೇಶನ ಕೂರ್ತಿದ್ದಾರಲ್ಲ, ಅವ್ರಿಗೇನೆ ಕೇಳಿ ಸರ್, ಡೈರೆಕ್ಟಾಗಿ ನಿಮ್ಮ ಚಾನಲ್ ಮುಖಾಂತರ. ಕಳೆದ 1.5-2 ವರ್ಷಗಳಿಂದ ನಿಮ್ಮ ತಾಲೂಕುಗಳಿಗೆ, ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಗಳಿಗೆ ಏನು ಅನುದಾನ ತಗೊಂಡೋಗಿ ಯಾವ ಕೆರೆ ಅಭಿವೃದ್ಧಿ ಮಾಡಿದ್ದೀರಾ, ಅಂಗನವಾಡಿ ಯಾವ ಖರ್ಚು ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ತಾವೊಂದು ಲಿಸ್ಟ್ ಹೇಳ್ತಾ ಇದ್ದಾರೆ. ನಾನು ಹಿಂದೆ ಉದಾಹರಣೆಯಾಗಿ ಹೇಳಿದ್ದೆ, ರಾಮ ವನವಾಸಕ್ಕೆ ಹೋದಾಗ ಭರತ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ಬೇಕು ಅಂತ ಹೋಗ್ತಾನೆ. ರಾಮ ಒಪ್ಕೊಳ್ಳೋದಿಲ್ಲ, ಬರೋದಿಲ್ಲಪ್ಪ, ನಂದು ವನವಾಸ ಫಿಕ್ಸ್, ನಾನು ಮುಗಿಸ್ಕೊಂಡೇ ಬರೋವನು ಅಂತ.
ಆವಾಗ ಭರತ್ ಆಯ್ತು ಹಂಗಿದ್ರೆ ರಾಜ್ಯಭಾರ ಹೆಂಗೆ ಮಾಡಬೇಕು ಸಲಹೆ ಕೊಡು ನನಗೆ ಅಂದಾಗ ತೆರಿಗೆ ವಿಷಯವನ್ನು ರಾಮಾಯಣ ಮಾತಾಡದಂತೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.